ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಈ ಕೇಸ್ನಲ್ಲಿ ಸತ್ತಿರೋ ವ್ಯಕ್ತಿ ಸತ್ಯ. ಶ್ರೀಕಾಂತ್ ಅವರು ಇನ್ನೂ ಬದುಕಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ಸತ್ತೋಗಿರೋ ವ್ಯಕ್ತಿ ಬದುಕಿದ್ದಾನೆ ಅಂತ ಹೇಳ್ತಿದ್ದೀರಾ? ಹೇಗೆ ನಂಬೋದು? ಅಲ್ರಿ, ಜಡ್ಮೆಂಟ್ ಕೊಡೋ ಸಮಯದಲ್ಲಿ ಕೋರ್ಟ್ನ ದಾರಿ ತಪ್ಪಿಸ್ತಾ ಇದ್ದೀರಾ? ಇಲ್ಲ ಯುವರ್ ಆನರ್, ನೀವು ನನಗೆ 2 ನಿಮಿಷ ಕಾಲಾವಕಾಶ ಕೊಟ್ಟರೆ ಈ ಕೋರ್ಟಿನ ಮುಂದೆ ನಾನು ಶ್ರೀಕಾಂತ್ ಅವ್ರನ್ನೇ ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಇಲ್ಲಮ್ಮ ವೀಣಾ, ಅವನಿನ್ನೂ ಬರಲೇ ಇಲ್ಲಲ್ಲ. ವೀರು ಬರೋ ಹೊತ್ತಾಯಿತು. ಅವ್ರು ಬರೋಕ್ಕೆ ಮೊದಲು ಇವನು ಹಣ ಎಲ್ಲ ರೆಡಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಬರಲಿಲ್ವಲ್ಲ? ಇನ್ನೇನು ಬಂದ್ಬಿಡ್ತಾರೆ ಮಾವ. ಓಹ್ ಸಿನೋ, ಒಳ್ಳೇದಾಯ್ತು, ಕೂತ್ಕೋ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ನಮಸ್ಕಾರ ಸರ್. ನೀವೆಲ್ಲ ಕೂತಿರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ವೀರು, ನಿನ್ನಿಂದ ತುಂಬ ಉಪಕಾರ ಆಯಿತು. ಈ ಉಪಕಾರಕ್ಕೆ ನಾನು ಹೇಗೆ ಪ್ರತಿ ಉಪಕಾರ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನೀನು ಮಾಡಿರೋ ಉಪಕಾರದ ಮುಂದೆ ನಂದೆಲ್ಲ ಯಾವುದೋ. ಈ ಋಣ ತೀರಿಸೋದಕ್ಕೆ ಆ ದೇವರೇ ಇವತ್ತು ಅವಕಾಶನ ಕೊಟ್ಟಿದ್ದಾನೆ ಅಷ್ಟೇ. ಅಯ್ಯೋ, ನಾನು ಯಾವುದೋ ಕಾಲದಲ್ಲಿ ಮಾಡಿರೋ ಅಳಿಲು ಸೇವೆನ ನೆನಪಿಟ್ಕೊಂಡು ಇಷ್ಟು ವಿಶ್ವಾಸ ಇಟ್ಕೊಂಡಿದ್ಯಲ್ಲ, ನಿನ್ನ ಮನಸ್ಸು ದೊಡ್ಡದಪ್ಪ. ಅದಕ್ಕೆ ಆ ಭಗವಂತ ನಿನ್ನ ಇಷ್ಟು ಎತ್ತರಕ್ಕೆ ಏರಿಸಿರೋದು. ಆ ದೇವರ ಆಶೀರ್ವಾದದ ಜೊತೆಗೆ ನಿನ್ನಂಥ ಸ್ನೇಹಿತನ ಸಹಾಯ ಕೂಡ ಇದೆ. ಏನು ಸಹಾಯನೋ ಏನೋ. ಮತ್ತೆ ನಾನು ಸ್ವಲ್ಪ ಆಚೆ ಹೋಗಿ ಇವ್ರು ಬರ್ತಿದಾರ ಅಂತ ನೋಡ್ಕೊಂಡು ಬರ್ತೀನಿ. ನೀವೆಲ್ಲ ಕಾಫಿ ಕುಡಿತಾ ಇರಿ. ಏನ್ರಿ ಇದು ಈ ಥರ ಓಡ್ಕೊಂಡು ಬಂದ್ರಿ? ಈ ಥರ ಬೇರೆ ಇದ್ದೀರಾ? ಏನಾಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣ. ಎಲ್ಲಿದ್ದಾರೆ ಅವರು? ಅಯ್ಯೋ, ದುಡ್ಡು ತಗೋಬೇಕು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ದುಡ್ಡು ತಂದ್ರೆ ಇಲ್ವಾ? ನೋಡಿ ತಂದಿದ್ದೀನಿ. ಏನ್ರಿ ಆಯ್ತು ನಿಮ್ಗೆ? ಕಪ್ಪು ವಾಸನೆ ಹೊಡಿತಾ ಇದೆ. ಅಯ್ಯೋ, ಒಂದು ದೊಡ್ಡ ಕತೆ ಕಣ. ನನ್ನ ಫ್ರೆಂಡು ದುಡ್ಡು ಕೊಡೋದಕ್ಕೆ ಇನ್ನೊಬ್ರಿಗೆ ಹೇಳಿದ್ರಲ್ಲ, ಅವರು ಫೋನೇ ಎತ್ತಿಲ್ಲ ಕಣ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರು. ಅವರು ಹುಡ್ಕೊಂಡು ಹೋದೆ. ಅಷ್ಟೊಂದು ಗಾಡಿ ಕೈ ಕೊಡ್ತು. ಗಾಡಿಯಿಂದ ದಪ್ಕೊಂಡು ಹೋಗಿ ನೋಡು, ಈ ವ್ಯವಸ್ಥೆ ಆಗ್ಬಿಟ್ಟಿದೆ. ಎಲ್ಲಿದ್ದಾರೆ ಅವರು? ಅಯ್ಯೋ, ಅವ್ರು ಅವಾಗಿಂದ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಈ ಅವತಾರದಲ್ಲಿ ಹೋಗಿ ದುಡ್ಡು ಕೊಡ್ತೀರಾ? ಮೊದಲು ದುಡ್ಡು ಕೊಟ್ಟು ಕಳಿಸಿ ಕಣೆ, ಬಾರೆ. ಶ್ರೀಕಾಂತ್, ನೀವು ಸತ್ತಿದ್ದೀರಾ ಅಂತ ನಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಇದೆ. ನೀವು ಹೇಗ್ರಿ ಬಂದಿದ್ದೀರಾ? ಅದನ್ನೆಲ್ಲ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವನ. ಶ್ರೀಕಾಂತ್ ಅವರೇ, ನೀವೇನೇ ಹೇಳೋದಿದ್ರು ಕಟಕಟೆಯಲ್ಲಿ ಬಂದು ನಿಂತ್ಕೊಂಡು ಹೇಳಿ. ಸೋಮ, ಯಾವನ ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನ ನಾನು, ನನ್ನ ತಾಯಿ, ನನ್ನ ಮಗಳು ಖುಷಿ ಕಾರಲ್ಲಿ ಹೋಗ್ತಿದ್ವಿ. ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಯಿತು. ಅದಾದ್ಮೇಲೆ ಏನಾಯ್ತು
ಗೊತ್ತಿಲ್ಲ. ಒಂದು ರೀತಿ ಕ್ಲಿನಿಕಲ್ ಡೆತ್ ಅಂತಾರಲ್ಲ ಹಾಗೆ. ಆಕ್ಸಿಡೆಂಟ್ ಆಗಿ ಕೆಲವು ಕ್ಷಣಗಳು ನನಗೆ ಏನಾಗಿತ್ತು ಅಂತ ಗೊತ್ತೇ ಇರಲಿಲ್ಲ. ನಾನು ಬದುಕೇ ಇಲ್ವೇನೋ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಅ ಮಿರಕಲ್. ನಾವು ಕಣ್ಬಿಟ್ಟು ನೋಡಿದಾಗ ನಾವೊಂದು ವ್ಯಾನಲ್ಲಿದ್ವಿ. ನನ್ನ ಪಕ್ಕ ನನ್ನ ತಾಯಿ ಶವ ಇತ್ತು. ನಾನು ಕಣ್ಬಿಟ್ಟಿರೋದನ್ನ ನೋಡಿ ಹೆದರ್ಕೊಂಡು ಆ ವ್ಯಾನ್ ಡ್ರೈವರು ಓಡೋದಕ್ಕೆ ನೋಡ್ದೆ. ಆದರೆ ನಾನು ಸತ್ತಿಲ್ಲ, ನನ್ನ ಸೇವ್ ಮಾಡು ಅಂತ ಕೇಳ್ಕೊಂಡೆ. ಆವಾಗ ಅವನು ಈ ರವಿಶಂಕರು ಅವನಿಗೆ ದುಡ್ಡು ಕೊಟ್ಟು ನಮ್ಮನ್ನು ಕಾಶಿ ಕರ್ಕೊಂಡು ಹೋಗಿ ಸುಡೋದಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಓಡೋದು. ಆಮೇಲೆ ನಾನು ನನ್ನ ತಾಯಿ ಶವ ಸಂಸ್ಕಾರ ಮಾಡಿದೆ. ಆಗ ನಾನು ಏನಾಗಿದ್ದೆ, ಇದೆಲ್ಲ ಹೇಗಾಯಿತು ಅಂತ ನನಗೇನು ನೆನಪಿರಲಿಲ್ಲ. ನಾನಾಗೇ ಇರಲಿಲ್ಲ, ಎಲ್ಲೆಲ್ಲೋ ತಿರುಗಾಡ್ತಿದ್ದೆ. ಕೊನೆಗೆ ಶೃಂಗೇರಿಯಲ್ಲಿ ಒಬ್ಬರು ಸ್ವಾಮಿಗಳು ಸಿಕ್ಕಿ ಅವರ ಆಶ್ರಮದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಹೀಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಬದುಕ್ತಿರುವಾಗ ಆ ಆಶ್ರಮಕ್ಕೆ ಯಾರೋ ಬಂದು ನನ್ನ ಗುರ್ತಿಡಿದ್ರು. ನನ್ನ ಪರಿಚಯ ನನಗೆ ಹೇಳಿದ್ರು. ನನ್ನ ಬಗ್ಗೆ ಹೇಳಿದಾಗ ನನಗೆ ನಂಬಿಕೆನೇ ಬರಲಿಲ್ಲ. ಆದರೂ ಅವ್ರು ಹೇಳಿರೋ ಅಡ್ರೆಸ್ಗೆ ನಾನು ಹೋಗಿ ಆ ಮನೆ ನೋಡಿದಾಗಲೇ ನನಗೆಲ್ಲ ನಂಬಿಕೆ ಬಂದಿತ್ತು. ಅವತ್ತು ರಾತ್ರಿ ನನ್ನ ಮನೆಗೆ ಹೋದಾಗ ನನ್ನ ತಂಗಿ ಗಂಡ ರವಿಶಂಕರ್ ನನ್ನ ಫೋಟೋನ ಸುಡ್ತಾ ಇದ್ದ. ಆ ಕ್ಷಣದಲ್ಲಿ ನನ್ಗನ್ಸಿದ್ದು, ಆ ರವಿಶಂಕರ್ ನನ್ನನ್ನು ಸಾಯಿಸಿ ಅದನ್ನ ಬೇರೆಯವ್ರ ತಲೆಗೆ ಕಟ್ತಾ ಇದ್ದಾನೆ. ಆವಾಗ ಡಿಸೈಡ್ ಮಾಡಿದೆ, ಈ ತಪ್ಪು ಮಾಡಿರೋ ರವಿಶಂಕರ್ಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ. ನಿರಪರಾಧಿ ಆಗಿರೋ ಸಿದ್ದುನ ಉಳಿಸ್ಬೇಕು ಅಂತ. ಹಾಗಾಗಿ ಆ ರವಿಶಂಕರ್ಗೆ ಗೊತ್ತಿಲ್ಲದೆ ಎಲ್ಲ ಗಮನಿಸ್ತಾ ಇದ್ದೆ. ಸಿದ್ದು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆ ದೇವರೇ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಯಾನ ನಿಜವಾದ ಅಪರಾಧಿ ಈ ರವಿಶಂಕರ್. ಲಕ್ಷ್ಮೀ ನಿವಾಸ